ಮಂಡ್ಯದಲ್ಲಿ ಇವತ್ತು ಅದ್ದೂರಿಯಾಗಿ ಯೋಗಿ ಆದಿತ್ಯನಾಥ್ ಅವರ ರೋಡ್ ಶೋ ನಡೆಯಿತು. ಈ ರೋಡ್ ಶೋನಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಭಾಗಿಯಾಗಿದ್ರು. ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಸುಮಲತಾ ಅಂಬರೀಶ್ ಅವರು ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ಮೇಡಮ್, ರೋಡ್ ಶೋಗೆ ಭಾಗಿಯಾಗಿದ್ರಿ, ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್? ನಿಜಕ್ಕೂ ಹೇಳಬೇಕು ಅಂದರೆ ನಾವೆಲ್ಲರೂ ಎಲ್ಲೋ ಒಂದು ಕಡೆ ಯೋಗಿ ಆದಿತ್ಯನಾಥ್ ಅವರ ಒಂದು ಅಭಿಮಾನಿಗಳಾಗಿದ್ವಿ ಈಗ. ಏಕೆಂದರೆ ಉತ್ತರ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇತ್ತು, ಇವಾಗ ಅದನ್ನು ಅವ್ರು ಬಂದ ಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ನಮ್ಮೆಲ್ಲರಿಗೂ ಅದೊಂಥರ ಅನ್ಬಿಲೀವಬಲ್ ದ ವೇ ಅವರು ಚೇಂಜ್ನ ತಂದಿರೋದು. ಅವರು ನಮ್ಮ ಮಂಡ್ಯ ಜಿಲ್ಲೆಗೆ ಬಂದು ಅವರ ಮಾತುಗಳು ನಿಜಕ್ಕೂ ಎಲ್ರಿಗೂ ಒಂದು ರೀತಿ ಸ್ಫೂರ್ತಿಯನ್ನು ತಂದಿರುವಂಥ ಮಾತುಗಳು. ಯಾಕೆಂದರೆ ಅವರ ಒಂದು ಜೀವನವನ್ನು ನೀವು ನೋಡಿದ್ರೆ ಅವರ ಲೈಫ್ ಸ್ಟೈಲೇ ಇರ್ಬೋದು, ಅವರು ಈಸ್ ಅ ಪ್ಯೂರ್ ಒಂದು ಥರ ಸ್ವಚ್ಛವಾದ ಒಂದು ಯೋಗಿ ಅವರು. ಅವರ ಮಾತುಗಳನ್ನು ಕೇಳುವಾಗ ಎಲ್ರಿಗೂ ಅದು ಒಂದು ಥರ ಮನ ಮುಟ್ಟುವಂಥ ಮಾತುಗಳಾಗಿವೆ. ಖಂಡಿತ ಮಂಡ್ಯದಲ್ಲೂ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅಡ್ಮೈರರ್ಸ್ ಇದ್ದಾರೆ. ಅವರೆಲ್ಲರಿಗೂ ಇದೊಂದು ಇಂಪ್ಯಾಕ್ಟ್ ಆಗುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ವೇದಿಕೆ ಮೇಲೆ ಮಾತನಾಡ್ತಿದ್ರಿ ಮೇಡಮ್, ಅವ್ರ ಜೊತೆ ಒಂದಷ್ಟು ಮಾಹಿತಿಗಳನ್ನ ಶೇರ್ ಏನೆಲ್ಲ ಮಾತಾಡಿದ್ರಿ ಮೇಡಮ್? ಅಲ್ಲ, ಇನ್ ಜನರಲ್ ಮಾತಾಡ್ತಿದ್ವಿ, ಅದನ್ನು ಪರ್ಟಿಕ್ಯುಲರ್ ಆಗಿ ಏನಲ್ಲ. ಯಾಕೆಂದ್ರೆ ಫಸ್ಟ್ ಟೈಮ್ ಮೀಟ್ ಮಾಡಿದ್ರೆ ಪರಿಚಯ ಮಾಡಿಕೊಂಡು ಇನ್ ಜನರಲ್ ಮಾತಾಡ್ತಿದ್ವಿ. ಮೇಡಮ್, ಏನು ಉತ್ತರ ಪ್ರದೇಶ ಏನಿದೆ ಆ ರೀತಿ ಆಡಳಿತ ಬದಲಾಗಬೇಕು ಇಲ್ಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರಿ. ಯಾವ ರೀತಿ ಮೇಡಮ್ ಇಲ್ಲಿ ಬದಲಾವಣೆ? ನಾನು ಆಕ್ಚುಲಿ ಮೀನ್ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲೂ ನಾನು ಒಂದು ಅಕ್ರಮದ ವಿರುದ್ಧ ಒಂದು ಹೋರಾಟ ಏನೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಇವರೆಲ್ಲ ನಮಗೆ ಇನ್ಸ್ಪಿರೇಷನ್. ಯಾಕೆಂದರೆ ದ ವೇ ಹಿ ಹಸ್ ಟ್ಯಾಕಲ್ಡ್ ಅಲ್ಲಿ ನೋಡಿದ್ರೆ ನೀವು ಇವತ್ತು ಎಲ್ಲೂ ಒಂದು ರೌಡಿಗಳಾಗಲಿ, ಮಾಫಿಯಾ ಆಗಲಿ, ಆ ಗೂಂಡಾಯಿಸಮ್ ಮಾಡೋರಾಗಲಿ ಎಲ್ಲ ಒಂಥರ ಗಡಗಡ ಅಂತ ನಡುಗ್ತಾ ಇದ್ದಾರೆ. ಅವ್ರು ಎಲ್ಲಿ ಓಡೋಗಿ ಔಸ್ಕೊಳ್ಳೋಕ್ಕೂ ಜಾಗ ಇಲ್ಲ. ಆ ರೀತಿಯ ಒಂದು ಕ್ರಮ ಶಿಕ್ಷಣವನ್ನು ಇವರ ಒಂದು ಗವರ್ಮೆಂಟ್ ತಂದಿದೆ. ಸೊ ಹಾಗಾಗಿ ಒಂದೊಂದು ಸಲ ನಮಗೂ ಆ ರೀತಿಯ ಒಂದು ಕ್ರಮ ತಗೊಳ್ಳುವಂಥ ಸರ್ಕಾರ, ಆ ರೀತಿಯ ಒಂದು ಆ್ಯಕ್ಷನ್ ನಮಗೂ ಬೇಕಾಗಿದೆ. ಅದನ್ನೆಲ್ಲ ದ ವೇ ಹೀಸ್ ಬ್ರಾಟ್ ದ ಚೇಂಜ್ ಅಂತ ನಾವೇನೋ ನೋಡ್ತಾ ಇದ್ವಿ, ನಮಗೂ ಬೇಕಾಗಿದೆ. ಅದು ನಮ್ಮ ಜಿಲ್ಲೆಯಲ್ಲಿ ಬೇಕಾಗಿದೆ ಅಂತ ನನಗನ್ಸುತ್ತೆ. ಗುಂಡಗಳನ್ನ ಮಟ್ಟ ಹಾಕಬೇಕು ಅಂತ ಹೇಳಿದ್ರಿ, ಆದರೆ ಮಂಡ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಹೇಳಿದ್ರಿ. ಅಕ್ರಮ ಗಣಿಗಾರಿಕೆ ನೋಡೋದಾದ್ರೆ ಒಂದಷ್ಟು ಜನಪ್ರತಿನಿಧಿಗಳೇ ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಅವರನ್ನ ಯಾವ ರೀತಿ ಮಟ್ಟ ಹಾಕಬೇಕು ಅಂತೀರಿ? ಅಲ್ಲ, ಅಕ್ರಮ ಗಣಿಗಾರಿಕೆ ಯಾರೇ ಮಾಡಿದ್ರು ಅದು ಅಕ್ರಮ ತಾನೇ. ಅದು ಜನಪ್ರತಿನಿಧಿ ಇರಲಿ, ಸಚಿವರೇ ಇರಲಿ, ಇನ್ನು ಯಾರೇ ಆಗಲಿ, ಒಂದು ಅಕ್ರಮ ಅಂದಮೇಲೆ ಅದು ಅಕ್ರಮನೇ. ಅದನ್ನು ಯಾವ ರೀತಿ ಡೀಲ್ ಮಾಡಬೇಕು ಅದೇ ಥರ ಡೀಲ್ ಮಾಡಬೇಕು. ಈಗ ನೀವು ನೋಡೋದಾದರೆ ನಮ್ಮ ಪಾಂಡವಪುರ ಶಾಸಕರು ಅವ್ರ ಬಗ್ಗೆನೇ ಒಂದು CBI ಕೇಸೇ ನಡೀತಾ ಇದೆ, ಆ ಮೂಡ ಹಗರಣ ಕೇಸಲ್ಲಿ. ಸೊ ಇವೆಲ್ಲ ಅಕ್ರಮ ತಾನೇ. ಸೊ ಇದರ ವಿರುದ್ಧ ನಾವು ಯಾವ ರೀತಿ ವಾಯ್ಸ್ ರೇಸ್ ಮಾಡ್ತೀವಿ ಅನ್ನೋದ್ರ ಮೇಲೇ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಡಿಪೆಂಡ್ ಆಗಿರುತ್ತೆ. ಅಕ್ರಮ ಎಲ್ಲಿದೆಯೋ ಅಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಉತ್ತರ ಪ್ರದೇಶದಲ್ಲಿ ಇವತ್ತು ಸಾಬೀತಾಗಿದೆ. ನಾಳೆ ದಿನ ನಮ್ಮ ಜಿಲ್ಲೆಯಲ್ಲೂ ಅದಾಗತ್ತೆ. ಅತಂತ್ರ ಆದರೆ ಏನು JDS ಆಗ್ಬೋದು, ಇವರು ಕಾಯ್ತಾ ಇದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ನೀವು ಮಾತನಾಡಿದ್ರಿ. ಇದು ಹೇಗೆ ಮೇಡಮ್? ಅತಂತ್ರ ಆದ್ರೇನೆ ಒಬ್ಬರು ಒಂದು ರೀತಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಅನ್ನೋದು ಇವತ್ತು ಎಲ್ಲ ಕಡೆ ಇರೋವಂಥ ಮಾತೇನೆ. ಸೊ ಅತಂತ್ರ ಸರ್ಕಾರ ಆಗಲಿ ಅನ್ನೋವಂಥದ್ದಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ನಮಗೆ ಅತಂತ್ರ ಸರ್ಕಾರ ಬೇಡ, ಅಭಿವೃದ್ಧಿಯ ಸರ್ಕಾರ ಬೇಕು. ಯಾಕಂದರೆ ಅತಂತ್ರ ಸರ್ಕಾರ ಇದ್ದಾಗ ನಮಗೆ ಯಾವ ರೀತಿಯ ಒಂದು ಆಡಳಿತ ಅವ್ರು ಕೊಡೋಕೆ ಸಾಧ್ಯ ಅನ್ನೋದನ್ನು ನಾವು ಒಂದು ಬಾರಿ ಅಲ್ಲ, ಒಂದು ಮೂರು ಬಾರಿ ನಾವು ನೋಡಿದ್ವಿ. ಅದು ಸಾಕಾಗಿದೆ ಜನಕ್ಕೂ. ನಮಗೆ ಏನಿದ್ರೂ ಒಂದು ಸುಸ್ಥಿರವಾದ ಸರ್ಕಾರ ಬೇಕು. ಒಳ್ಳೆ ಆಡಳಿತವನ್ನು ಕೊಡೋಕ್ಕೆ ಯಾರು ಮುಂದಾಗ್ತಾರೋ ಅಂಥ ಸರ್ಕಾರ ಬೇಕು. ಸೊ ಇವತ್ತಿನ ಕಾಲಕ್ಕೆ ಆ ಒಂದು ಅಭಿವೃದ್ಧಿಯನ್ನೇ ಮಂತ್ರವಾಗಿ ಇಟ್ಟುಕೊಂಡು ಒಂದು ಸ್ಟೇಬಲ್ ಗವರ್ಮೆಂಟ್ ಅಂತ ನಾವು ನೋಡ್ತಿರೋದು ಕೇಂದ್ರದಲ್ಲಿರ್ಬೋದು, ಉತ್ತರ ಪ್ರದೇಶದಲ್ಲಿರ್ಬೋದು, ಈವನ್ ನಾವು ಕರ್ನಾಟಕದಲ್ಲಿ 4 ವರ್ಷಗಳಿಂದ ನಾವೇನು ನೋಡ್ಕೊಂಡು ಬಂದಿದ್ವಿ. ಅವ್ರು ಕೊಟ್ಟಿರೋವಂಥ ಒಂದು ಕೊಡುಗೆ ಏನಿದೆ ಅದು ಬೇರೆ ಯಾವ ಸರ್ಕಾರನೂ ಕೊಡೋಕ್ಕಾಗಿಲ್ಲ. ಒಂದು ವೇಳೆ ಅತಂತ್ರ ಆದರೆ ಏನಾದರೂ BJP JDS ಜೊತೆ ಕೈ ಜೋಡಿಸಿದ್ರೆ ನಿಮ್ಮ ಬೆಂಬಲ ಇರುತ್ತಾ ಮೇಡಮ್? ಅದು ಇಲ್ಲ, ಆ ಪರಿಸ್ಥಿತಿನೇ ಇಲ್ಲ.
ನೀವು ನೋಡೋದಾದ್ರೆ ಈ ಹಿಂದೆ ನೀವು ಯಾವತ್ತಾದರೂ ನೋಡಿದ್ರ ಮಂಡ್ಯದಲ್ಲಿ ಈ ರೀತಿಯ ಒಂದು ಪ್ರಚಾರದ ಒಂದು ಅಬ್ಬರ ನೀವು ನೋಡಿದ್ರ? ಕೇಂದ್ರದಿಂದ ಪ್ರತಿ ಒಬ್ಬ ನಾಯಕರು, ಯಾರು ನಾಟ್ ಎನಿ ಅದರ್ ಲೀಡರ್ಸ್ ಅಲ್ಲ, ನಮಗೆ ಪ್ರಧಾನಮಂತ್ರಿಗಳೇ ಬಂದರು, ಅಮಿತ್ ಶಾ ಅವರು ಬಂದರು, ಇವತ್ತು ಯೋಗಿ ಅವರು ಬಂದರು, ಅಂದರೆ ಟಾಪ್ ಮೋಸ್ಟ್ ಲೀಡರ್ಸು ಪ್ರತಿ ಸಲ ಮಂಡ್ಯಕ್ಕೆ ಬರ್ತಿದ್ದಾರೆ ಅಂದ್ರೆ ಅದರ ಉದ್ದೇಶ ಏನು ಅಂತ ನೀವು ಕಂಡುಹಿಡಿಬೇಕು. ಜಿಲ್ಲೆನಲ್ಲಿ ಕೇಳು ಗೆಲ್ಲುವಂತ ಭರವಸೆ ಇದೆಯಾ ಮೇಡಮ್? ಖಂಡಿತ ಎಲ್ಲ ಕಡೆನೂ ಬಿಜೆಪಿಗೆ ಒಂದು ಪರವಾದ ವಾತಾವರಣ ಇವತ್ತು ಎದ್ದು ಕಾಣ್ತಾ ಇದೆ. ಅದನ್ನು ನಾವಿನ್ನು ಸ್ವಲ್ಪ ಪುಷ್ ಮಾಡಿದ್ರೆ ಅದು ಎರಡನೇ ಮಾತೇ ಇಲ್ಲ, ಕೇಳು ಬಿಜೆಪಿನೇ ಬರುತ್ತೆ. ಕೆಲವರು ಮಾತಾಡ್ಕೋತಿದ್ದಾರೆ, ಸುಮಲತಾ ಅವರು ಸ್ಟ್ರಾಟಜಿ ಮಾಡ್ತಿದ್ದಾರೆ ಬಿಜೆಪಿನಲ್ಲಿ, ಅವರ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಅಂತ. ಏನು ಸ್ಟ್ರಾಟಜಿ? ಏನು ಸ್ಟ್ರಾಟಜಿ ಅಂದ್ರೆ ಏನು ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಗಳೇನಿದ್ದಾರೆ ಅವ್ರನ್ನ ಗೆಲ್ಸೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ, ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ ಬಿಜೆಪಿ ಅವರ ಕಚೇರಿನಲ್ಲಿ. ಚುನಾವಣೆ ಆದ್ಮೇಲೆ ಎಲ್ಲರೂ ಮಾಡುವಂಥದ್ದು ಅದೇ ತಾನೆ, ಎಲ್ಲರೂ ಯಾರು ಸುಮ್ಮನೆ ಕೂರಲ್ಲ. ಚುನಾವಣೆ ಆದ್ಮೇಲೆ ಪ್ರತಿಯೊಂದು ಪಕ್ಷಕ್ಕೂ ಅವರದೇ ಆದಂಥ ಒಂದು ಸ್ಟ್ರಾಟಜಿ, ಒಂದು ಪಾಲಿಸಿ ಇರುತ್ತೆ. ಸೇಮ್ ಥಿಂಗ್ ನಾನು ಮಾಡ್ತಾ ಇದ್ದೀನಿ. ಒಂದ್ ಕಡೆ ಜೆಡಿಎಸ್ ನಲ್ಲಿ ಬಂಡಾಯ ಇದೆ, ಏನು ಶಾಸಕರಾಗಿದ್ದಂತ ಎಂ ಶ್ರೀನಿವಾಸ್ ಅವ್ರನ್ನ ಹೋಲಿಕೆ ಮಾಡಲಿಕ್ಕೆ ಮತ್ತೆ ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಸುಮಲತಾ ಅವ್ರು ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಏನ್ ಹೇಳ್ತೀರಿ ಮೇಡಮ್? ಅಲ್ಲ, ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ನನಗೇನು ಅದೇನು ತಪ್ಪು ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ನಾನು ಕಂಡಂಗೆ JDS ಶಾಸಕರಲ್ಲಿ ಸ್ವಲ್ಪ ಅಂದ್ರೆ ಒಂದು ಸಾಫ್ಟ್ ನೇಚರು ಅಥವಾ ಏನು ಬೇರೆ ಶಾಸಕರೆಲ್ಲ ಮಾಡ್ತಾ ಇದ್ದಂತ ಒಂದು ಆ ರೀತಿಯ ವರ್ತನೆ ಇರ್ಬೋದು, ಆ ಹೇಳಿಕೆಗಳಿರ್ಬೋದು, ಶ್ರೀನಿವಾಸ್ ಅವರು ಮಾಡಿಲ್ಲ. ಅವರು ಒಬ್ರು ಈ 6 ಜನರಲ್ಲಿ ಸ್ವಲ್ಪ ಜೆಂಟಲ್ಮ್ಯಾನ್ಲಿ ಆಗಿ ಅವರು ನಡ್ಕೊಂಡು ಬಂದಿದ್ದಾರೆ. ಆ ಗೌರವ ನನಗೆ ಅವ್ರ ಬಗ್ಗೆ ಇದೆ. ಅಂಥವ್ರನ್ನ ಅವರು ಇವತ್ತು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದು ಜನರಲ್ಲೂ ಒಂದು ಅವರ ಫಾಲೋವರ್ಸ್ ಅಲ್ಲಿ ತುಂಬಾನೇ ಒಂದು ಬೇಜಾರು ಆಗಿದೆ ಅವ್ರಿಗೆ. ಯಾಕೆಂದ್ರೆ ಅವರ ಲೀಡರ್ನ 3 ಬಾರಿ MLA ಆದಂಥವ್ರನ್ನ ಅವ್ರು ಯಾವ ರೀತಿ ಅವಮಾನ ಮಾಡಿದ್ರು, ಯಾವ ರೀತಿ ಅವ್ರಿಗೆ ಟಿಕೆಟನ್ನು ಅನೌನ್ಸ್ ಮಾಡಿ ಆಮೇಲೆ ಅವಮಾನ ಆಗಿತ್ತು ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಇದೆ ಅವರ ಫಾಲೋವರ್ಸ್ ಅಲ್ಲಿ. ಇದಿಷ್ಟು ಸಂಸದೆ ಸುಮಲತಾ ಅಂಬರೀಶ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಸುನೀಲ್ ಗೌಡ, ನ್ಯೂಸ್ 18 ಮಂಡ್ಯ.